ಆಯುರ್ವೇದ ಹೇಳೋದು ಬ್ರಾಹ್ಮಿ ಮುಹೂರ್ತ ಅನ್ನೋದು ಸೂರ್ಯೋದಯಕ್ಕಿಂತ 2 ಗಂಟೆ ಮೊದಲೇ ಆರಂಭ ಆಗತ್ತೆ. 2 ಗಂಟೆ ಮೊದಲಿರುತ್ತೆ ಬ್ರಾಹ್ಮಿ ಮುಹೂರ್ತ. ಸೂರ್ಯೋದಯ ಅನ್ನೋದು 5:45 ಅಂತ ಅಂದ್ರೆ 5:45ಗೆ 2 ಗಂಟೆ ಮೊದಲು ಅಂತ ಅಂದ್ರೆ 3:45 ಆಯ್ತು. 7:15ಗೆ ಸಮ್ ಟೈಮ್ ಆಗುತ್ತೆ. 7:15ಗೆ 2 ಗಂಟೆ ಮೊದಲು ಅಂದ್ರೆ 5:15 ಆಯ್ತು. ಹಾಗಾದ್ರೆ ವಿಚ್ ಇಸ್ ದ ರೈಟ್ ಟೈಮ್ ಸರ್ ಎದ್ದೇಳೋಕೆ? 3:45 ಇಂದ 5:45 5:30 15 ವರೆಗೂ ನೀವು ಎದ್ದೇಳ್ಬೋದು. 5:15 5:30 ವರೆಗೂ. ಸರ್ ಹಿಂಗೆಲ್ಲ ವ್ಯತ್ಯಾಸ ಯಾವಾಗ ಬೇಕಾದ್ರೂ ಹೇಳ್ಬೋದಾ? ಆದರೆ ಬಯಾಲಜಿ ಹಾಗಲ್ಲ. ನೀವು ಒಂದಿನ 5:15 ನಾಳೆ 5:15 ನಾಳೆ 5:45 ಅಂದ್ರೆ ನಾಡ್ದ 9 ಗಂಟೆಗೆ ಎದ್ಬಿಟ್ಟಿರ್ತೀವಿ. ಹಾಗಾಗಿ ಯು ಶುಡ್ ಟ್ಯೂನ್ ಯುವರ್ ಸೆಲ್ಫ್. ಈಗ ಯಾರು 4 o'clock ಇಂದ 5:30 ವರೆಗೂ ಹೇಳ್ತಾ ಇದ್ದೀರಾ ಅದನ್ನು ಒಂದು ಶೆಡ್ಯೂಲ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಯು ಶುಡ್ ಕಂಟಿನ್ಯೂ ದಟ್. ಯಾರು ಅಷ್ಟೊತ್ತಿಗೆ ಹೇಳ್ತಾ ಇಲ್ಲ, ಈಗ 9 ಗಂಟೆಗೆ ಹೇಳ್ತಾ ಇದ್ದೀರಾ, 10 ಗಂಟೆಗೆ ಹೇಳೋರು ಇದ್ದೀರಾ, ಸೂರ್ಯ ನೆತ್ತಿ ಮೇಲೆ ಬರೋಕೆ ಇನ್ನೇನು ಸಮಯ ಆದಾಗ ಎದ್ದೇಳೋಂಥವ್ರು ಇದ್ದೀರಾ. ಇಂಥವ್ರು ಸ್ವಲ್ಪ ಟ್ಯೂನ್ ಅಪ್ ಮಾಡ್ತಾ ಬರಬೇಕು. 9 ಗಂಟೆಯಿಂದ 8:45 ತನ್ನಿ, 8:15 ತನ್ನಿ, 8:15 ತನ್ನಿ, 8ಕ್ಕೆ ತನ್ನಿ, 7:15, 7:15, 7:15, 7 ಹೀಗೆ ರೆಡ್ಯೂಸ್ ಮಾಡ್ತಾ 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 ಅಟ್ಲೀಸ್ಟ್ 6 o'clock ಹೇಳ್ಬೇಕು. 6 ಗಂಟೆಗೆ ಹೇಳ್ತಿರಲ್ಲ, ನಿಮ್ಮ ಲೈಫ್ ಬಿಕಮ್ ಸಕ್ಸಸ್ಫುಲ್. ನೀವು ಯಶಸ್ಸಿಗೆ ಬರ್ತಾ ಇದ್ದೀರಿ ಅಂದರೆ ದಟ್ ಇಸ್ ಒನ್ ಎಕ್ಸಾಂಪಲ್. ಯು ಶುಡ್ ಕಮಿಟ್ ಯುವರ್ ಸೆಲ್ಫ್. ನಾನು 6 ಗಂಟೆಗೆ ಹೇಳ್ತೀನಿ. ನಾನು ಇದನ್ನು ಯಾರಿಗೆ ಹೇಳ್ತಾ ಇದ್ದೀನಿ? ಯಾರು ಅಬೋವ್ 6 ಹೇಳೋರ್ಗಾಗಿ. ಬಿಲೋ 6 ಹೇಳ್ತಾ ಇದ್ದೀರಾ 4ವರೆಗೂ ಯಾವ ಟೈಮು ಅದಕ್ಕೆ ನೀವು ಟ್ಯೂನ್ ಆಗಿ ನಿಮಗೆ ಚೇಂಜಸ್ ಕೇಳ್ತಾ ಇಲ್ಲ. 6 ಮೇಲೆ ಹೇಳೋರು ಕಮ್ಸ್ ಟು 6 o'clock. 6 ಗಂಟೆಗೆ ಹೇಳ್ಬೇಕು ನೀವು. 5:30 ಇಸ್ ಬೆಟರ್. 5:15 ಅಂದರೆ ಓಕೆ. 6 ಗಂಟೆ ಅಂತೂ ಮ್ಯಾಕ್ಸಿಮಮ್ 6 ಗಂಟೆಗೆ ಎದ್ದೇಳಲೇಬೇಕು. ಏನು ಇದರಿಂದ ಲಾಭ ಆಗುತ್ತೆ, ಏನು ಬೆನಿಫಿಟ್ಸ್ ಇದರಿಂದ ಸಿಗುತ್ತೆ ಅಂತ ನೋಡೋದಾದರೆ